ನಮಸ್ತೆ. ಶ್ರೀ ಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಒಂದು ಹೈಪ್ ಬಟನ್ನ ಪ್ರೆಸ್ ಮಾಡಿ. ಚಂದನ ಮುತ್ತು ಅಣ್ಣನ ಮದುವೆ ಆಗೋದಕ್ಕೆ ಭಾರತಿ ಬಂದೇ ಬರ್ತಾಳೆ ಅಂತ ಹೇಳ್ತಾ ಇರ್ತಾಳೆ. ಆದರೆ ಯಾರೂ ಒಪ್ಪೋದಕ್ಕೆ ರೆಡಿ ಇರೋದಿಲ್ಲ. ಅದಕ್ಕೆ ಬೇಡಿ, ಅದಕ್ಕೆ ನೀವು ತುಂಬ ರಿಸ್ಕ್ ತೊಗೊತಾ ಇದ್ದೀರಾ ಅಂತ ಹೇಳಿದಾಗ, ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ ನಿಮಗೆ? ಖಂಡಿತ ಅವಳು ಈ ಸಲ ನಿರ್ಧಾರ ಮಾಡಿದ್ದಾಳೆ, ಬಂದೇ ಬರ್ತಾಳೆ ಅಂತ ಹೇಳಿದಾಗ, ಅಯ್ಯೋ ಅದಕ್ಕೆ ಅವಳನ್ನು ನಂಬೇಡಿ ನೀವು. ಇವತ್ತು ಹೇಳ್ದಂಗೆ ಅವಳು ನಾಳೆ ಇರೋದಿಲ್ಲ. ಇವತ್ತು ಬರ್ತೀನಿ ಅಂತ ಹೇಳ್ತಾಳೆ, ನಾಳೆ ಅವ್ರ ಮನೆಯವ್ರ ಮಾತಿಗೆ ಕಟ್ಟು ಬಿದ್ದು ಅವಳು ಮೂಲೆಯಲ್ಲಿ ಕೂರ್ತಾಳೆ. ನಮ್ಮನ್ನು ಜೈಲಿಗೆ ಕಳಿಸೋದಂತೂ ಗ್ಯಾರಂಟಿ, ಬೇಡಿ ಅದಕ್ಕೆ ಅಂತ ಹೇಳಿದ್ದಕ್ಕೆ, ನೀವು ಸ್ವಲ್ಪ ಅಣ್ಣನ ಬಗ್ಗೆನೂ ಯೋಚನೆ ಮಾಡಬೇಕಾಗತ್ತೆ ಅಂತ ಚಂದನ ಹೇಳ್ತಾಳೆ. ಅದಕ್ಕೆ ಮಹಿ, ಅಲ್ಲ ಅದಕ್ಕೆ ಅವಳೇನಾದರೂ ಬರಲಿಲ್ಲ ಅಂದರೆ ಅಣ್ಣನ ಮುಖನ ನಮ್ಮಿಂದ ನೋಡೋಕ್ಕಾಗೋದಿಲ್ಲ, ಅದಕ್ಕೆ ಬೇಡಿ ಅದಕ್ಕೆ, ನಾವು ಯಾಕೋ ತುಂಬಾ ರಿಸ್ಕ್ ತೊಗೊತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ, ಅಣ್ಣನ ಮೇಲೆ ಅವಳು ಜೀವನೇ ಇಟ್ಕೊಂಡಿದ್ದಾಳೆ, ಸೊ ಅವಳು ಬಂದೇ ಬರ್ತಾಳೆ, ನೀವೇನು ತಲೆ ಕೆಡಿಸ್ಕೋಬೇಡಿ. ನನ್ನ ಮೇಲೆ ನಂಬಿಕೆ ಇಲ್ವಾ? ಅವಳ ಮೇಲೆ ನಂಬಿಕೆ ಇಲ್ಲ, ಓಕೆ ಆಯಿತು ಬಿಡಿ, ಆದರೆ ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮಗೆ ಅಂತ ಹೇಳಿದ್ದಕ್ಕೆ, ನಿಮ್ಮ ಮೇಲೆ ನಂಬಿಕೆ ಇದೆ ಅದಕ್ಕೆ, ಆದರೆ ಯಾವುದೇ ಕಾರಣಕ್ಕೂ ಅವಳು ಬರೋದಿಲ್ಲ ಅಂತ ಅನ್ನಿಸ್ತಾ ಇದೆ, ಈ ಥರ ರಿಸ್ಕ್ ತೊಗೊಳೋದು ಬೇಡಿ ಅಂತ ಹೇಳಿದ್ದಕ್ಕೆ, ನೋಡಿ ಅವಳು ಅಣ್ಣನ ಮೇಲೆ ಜೀವನೇ ಇಟ್ಕೊಂಡಿದ್ದಾಳೆ. ಹಾಗೆಯೇ ಅಣ್ಣನಿಗೂ ಅವಳಂದರೆ ತುಂಬಾ ಇಷ್ಟ, ಅಣ್ಣನ ಲೈಫೂ ಮುಖ್ಯ ತಾನೆ, ಅಣ್ಣನ ಅವಳು ಅರ್ಥ ಮಾಡ್ಕೊಂಡಿರೋ ಹಾಗೆ ಬೇರೆ ಯಾರೂ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದಾಗ, ಅಯ್ಯೋ ಅಣ್ಣನಿಗೆ ಬೇರೆ ಹುಡುಗಿ, ಒಳ್ಳೆ ಹುಡುಗಿನೇ ಸಿಗ್ತಾಳೆ ಬಿಡಿ ಅದಕ್ಕೆ ಅಂತ ಹೇಳಿದ್ದಕ್ಕೆ, ಹೌದು ಒಳ್ಳೆ ಹುಡುಗಿ ಸಿಕ್ಕೇ ಸಿಗ್ತಾಳೆ ನಿಜ, ಒಪ್ಕೋತೀನಿ, ಆದರೆ ಅಣ್ಣ ಅವ್ರ ಜೊತೆ ಹೇಗೆ ಮಾತಾಡ್ತಾರೆ ಅನ್ನೋದು ನಿಮಗೂ ಗೊತ್ತಿದೆ ತಾನೇ. ಆ ಅಣ್ಣನ ಮನಸ್ಸಲ್ಲಿ ಭಾರತಿಗಷ್ಟೇ ಜಾಗ ಇರೋದು, ಹಾಗಾಗಿ ಅವರು ಬೇರೆ ಹುಡುಗಿರನ್ನ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಣ್ಣನ ಲೈಫ್ ಚೆನ್ನಾಗಿರಬೇಕು ಅಂದರೆ ನಾವು ಈ ಥರ ರಿಸ್ಕ್ನ ತೊಗೊಳ್ಳೇಬೇಕು, ಒಂದು ಸಲ ಯೋಚನೆ ಮಾಡಿ ಅಂತ ಚಂದನ ತುಂಬಾ ಕನ್ವಿನ್ಸ್ ಮಾಡ್ತಾಳೆ. ಆಗ ಹರಿ, ಆಯಿತು ಅವಳು ಬಂದ್ಲು ಅಂತ ಇಟ್ಕೊಂಡ್ಕೊಳ್ಳಿ, ಅಣ್ಣನ ಯಾರು ಒಪ್ಪಿಸ್ತಾರೆ ಅಂತ ಹೇಳಿದ ತಕ್ಷಣ, ಅಣ್ಣ ಏನಣ್ಣ ಇದು, ನೀನು ಈ ಥರ ಮಾತಾಡ್ತಾ ಇದೀಯಾ, ತುಂಬ ರಿಸ್ಕ್ ತೊಗೊತಾ ಇದ್ದೀವಿ ಅಂತ ಹೇಳಿದಕ್ಕೆ, ನೋಡಿ ಭಾರತಿನ ಕರ್ಕೊಂಡು ಬರೋ ಜವಾಬ್ದಾರಿ ನಂದು, ಮಿಕ್ಕಿದ್ದು ನಿಮ್ಮದು ಅಂತ ಹೇಳಿದಾಗ, ಹರಿ ಆಯಿತು ಮದುವೆ ಅರೇಂಜ್ಮೆಂಟ್ ಎಲ್ಲ ನಂದು ಅಂತ ಹೇಳ್ತಾನೆ. ಅದಕ್ಕೆ ಬೇಡ ಹರಿ, ಯಾಕೋ ತುಂಬಾ ರಿಸ್ಕ್ ತೊಗೊತಾ ಇದ್ದೀವಿ ಅಂತ ಹೇಳಿದಕ್ಕೆ, ಯಾಕೆ ಅಣ್ಣನಿಗೆ ಒಳ್ಳೇದಾಗೋದು ಬೇಡವೇನೋ ಅಂತ ಹೇಳಿದಾಗ, ಹರಿ ಎದ್ದು ನಿಂತು, ಆಯಿತು ಅಣ್ಣನಿಗೆ ಒಳ್ಳೇದಾಗೋದಾದರೆ ನಾನು ರೆಡಿನೇ, ಆದರೆ ಅಂತ ಹೇಳಿದಕ್ಕೆ ಮಹಿ, ಅಣ್ಣ ಯಾಕೋ ತುಂಬಾ ರಿಸ್ಕ್ ತೊಗೊತಾ ಇದ್ದೀವಿ ಅಣ್ಣ ಅಂತ ಹೇಳಿದಾಗ, ಏನೂ ಆಗಲ್ಲ ಕಣೋ ನೀನು ಹೆದರ್ಕೋಬೇಡ ಅಂತ ಹೇಳಿದ್ದಕ್ಕೆ, ಕಂಟಿ ಅಲ್ಲ ಕಣೋ, ಬೈ ಚಾನ್ಸ್ ಅವಳೇನಾದ್ರು ಬರಲಿಲ್ಲ, ಪೊಲೀಸ್ ಏನಾದ್ರು ಬಂದರು, ಅವ್ರ ಮನೆಯವ್ರು ಯಾರಾದರೂ ಬಂದರು ಅಂತ ಅಂದರೆ ನಮ್ಮನ್ನು ಸುಮ್ಮನೆ ಬಿಡ್ತಾರೆ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿದ್ದಕ್ಕೆ, ಹರಿ ಇದ್ಯಾಕೋ ಸೊಳ್ಳೆ ನೋಡ್ದಂಗೆ ಸಿಮ್ಮನ್ ಥರ ಹೆದರ್ಕೊತಾ ಇದೆಯಾ, ತಲೆ ಕೆಡಿಸ್ಕೋಬೇಡ, ಅವ್ರನ್ನೇನು ಆ ಮಟ್ಟ ಹಾಕೋದು ನಮಗೇನು ತುಂಬಾ ಕಷ್ಟ ಆಗೋದಿಲ್ಲ, ನಾವು ಅದನ್ನೆಲ್ಲ ನೋಡ್ಕೊಳ್ಳೋಣ, ನೀನು ತಲೆ ಕೆಡಿಸ್ಕೋಬೇಡ, ಅಣ್ಣನಿಗೆ ಒಳ್ಳೇದಾಗುತ್ತೆ ಅಂದರೆ ನಾವು ಈ ರಿಸ್ಕ್ನ ತೊಗೊಳ್ಳೋಣ ಅಂತ ಹೇಳ್ತಾರೆ. ಸರಿ ಆಯಿತು, ಈಗ ರಿಸ್ಕ್ ತೊಗೊಳ್ಳೋದೇನೋ ರೆಡಿ, ಮದುವೆ ಅರೇಂಜ್ಮೆಂಟು ಸರಿ, ಅಣ್ಣನ ಒಪ್ಸೋರು ಯಾರು ಅಂತ ಹೇಳಿದ ತಕ್ಷಣ ಎಲ್ಲರೂ ಮಹಿ ಕಡೆ ತಿರುಗ್ತಾರೆ. ಅದಕ್ಕೆ ಮಹಿ, ನಾನಾ ಅಂತ ತಲೆ ಕೆರ್ಕೊತಾ ಇರ್ತಾನೆ. ಅಷ್ಟರಲ್ಲಿ ಹರಿ ಮದುವೆ ಅರೇಂಜ್ಮೆಂಟ್ಗೆ ಅಂತ ಮಾಡೋದಕ್ಕೆ ಹೋಗ್ತಾನೆ, ಮುತ್ತು ಅಲ್ಲಿಗೆ ಬರ್ತಾರೆ. ಆಗ ಮಹಿ, ಅದು ಅಣ್ಣ ಭಾರತಿ ಅಂತ ಹೇಳಿದ ತಕ್ಷಣ ಮುತ್ತು ಗಾಬರಿಯಾಗಿ, ಭಾರತಿಗೆ ಏನರೋ ಆಯಿತು ಅಂತ ಹೇಳಿದಾಗ, ಭಾರತಿಗೆ ಏನೂ ಆಗಿಲ್ಲ ಅಣ್ಣ, ಗಾಬರಿ ಆಗಬೇಡ, ಅವಳು ನಿನ್ನನ್ನು ಮದುವೆ ಆಗಬೇಕು ಅಂತ ಹೇಳ್ತಾ ಇದ್ದಾಳೆ ಅಂತ ಹೇಳಿದಾಗ, ಏನೋ ಹೇಳ್ತಾ ಇದೆಯಾ, ಅವಳು ಯಾವಾಗಲೂ ಬಂದು ನಿನ್ನ ಹತ್ರ ಹೇಳೋಕೆ ಬಂದಿದ್ಲು ಅಂತ ಹೇಳಿದ್ದಕ್ಕೆ, ಇಲ್ಲ ಅಣ್ಣ ನಾನೇ ಹೇಳಿದ್ದು ಅಂತ ಹೇಳಿದಾಗ, ಏನಮ್ಮ ನೀನು ಈ ಥರ ಎಲ್ಲ ಹೇಳ್ತಾ ಇದೀಯ, ನೀವು ಯಾಕಮ್ಮ ಸುಳ್ಳೆಲ್ಲ ಹೇಳ್ತಾ ಇದೀಯಾ, ಇವರೆಲ್ಲ ಏನೆಲ್ಲ ಮಾಡೋಕ್ಕೆ ಹೊರಡ್ತಾರೆ ಗೊತ್ತಾ, ನೀನು ಈ ಥರ ಎಲ್ಲ ಹೇಳಬೇಡ ಅಂತ ಹೇಳಿದ್ದಕ್ಕೆ, ಇಲ್ಲ ಅಣ್ಣ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಭಾರತಿನೇ ನನ್ನ ಹತ್ರ ಬಂದು ಹೇಳಿದ್ದು ನಿಮ್ಮನ್ನು ಮದುವೆ ಆಗಬೇಕು ಅಂತ ರೆಡಿ ಇದ್ದಾಳೆ ಅಂತ ಹೇಳಿದ್ದಕ್ಕೆ, ಇದೆಲ್ಲ ಸಾಧ್ಯ ಇಲ್ಲ, ಇದೆಲ್ಲ ಆಗದೆ ಇರೋ ಮಾತು ಅಂತ ಹೇಳಿದ್ದಕ್ಕೆ, ಕಂಟಿ ಇಲ್ಲ ಅಣ್ಣ, ಈಗಲಾದರೂ ನೀನು ಲವ್ ಸ್ಟೋರಿಗೆ ಒಂದು ಫುಲ್ ಸ್ಟಾಪ್ ಇಡೋಣ ಅಂತ, ನಾಳೆ 10 ಗಂಟೆಗೆ ದೇವಸ್ಥಾನದಲ್ಲಿ ನಿನಗೂ ಭಾರತಿಗೂ ಮದುವೆ ಅಂತ ಹೇಳಿದ ತಕ್ಷಣ ಮುತ್ತು ಶಾಕ್ ಆಗಿ, ಏನರೋ ಮಾತಾಡ್ತಾ ಇದ್ದೀರಾ, ಸ್ವಲ್ಪನಾದರೂ ಜ್ಞಾನ ಇದೆಯಾ ನಿಮಗೆ, ಏನು ಮಾತಾಡ್ತಾ ಇದ್ದೀರಾ ಅಂತ, ಇದೆಲ್ಲ ಸಾಧ್ಯ ಇಲ್ಲ, ನಾನು ಯಾವಾಗ ಹೇಳಿದೆ ಭಾರತಿ ನನಗೆ ಇಷ್ಟ ಅಂತ ಹೇಳಿದ್ದಕ್ಕೆ, ಅದು ಯಾಕಣ್ಣ ಸುಳ್ಳು ಹೇಳ್ತೀರಾ, ಭಾರತಿ ಇಷ್ಟ ಇಲ್ವಾ ನಿಮಗೆ, ಹಾಗಾದರೆ ನನ್ನ ಮೇಲೆ ಆಣೆ ಮಾಡಿ ಹೇಳಿ ಅಂತ ಹೇಳಿದ್ದಕ್ಕೆ, ಈ ಥರ ಎಲ್ಲ ಕೇಳಬೇಡಮ್ಮ ನನ್ನ ಹತ್ರ, ಅವಳು ಒಳ್ಳೆ ಹುಡುಗಿ, ಗುಣವಂತೆ ಅಂತ ಹೇಳ್ಬೋದು, ಅದನ್ನು ಬಿಟ್ಟು ನಾನು ಬೇರೆ ಏನೂ ಹೇಳೋಕ್ಕಾಗೋದಿಲ್ಲ ಅಂತ ಹೇಳಿದ್ದಕ್ಕೆ, ಯಾಕಣ್ಣ ನಿಮಗೆ ನೀವೇನೇ ಮೋಸ ಮಾಡ್ಕೊತಾ ಇದ್ದೀರಾ, ಮನಸ್ಸಲ್ಲೇ ಅಷ್ಟು ಪ್ರೀತಿನ ಇಟ್ಕೊಂಡು ಯಾಕೆ ಮೋಸ ಮಾಡ್ಕೊತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ, ಇಲ್ಲಮ್ಮ ಅವಳು ಒಂಥರ ಮಗು ಇದ್ದ ಹಾಗೆ, ಅವ್ರ ಅಪ್ಪ ಅಮ್ಮನಿಂದ ನಾವು ದೂರ ಮಾಡೋದು ತಪ್ಪಲ್ವಾ, ಅವಳು ಅನಾಥೆ ಆಗೋದಿಲ್ವಾ ಅಂತ ಹೇಳಿದ್ದಕ್ಕೆ, ಅದು ಹೇಗಣ್ಣ ಆಗುತ್ತೆ, ಇವಾಗ ಅದಕ್ಕೆ ನಮ್ಮನೇಲಿ ಅಂದಿದ್ದಾರೆ ಹಾಗಂತ ಅವರು ಅನಾಥೆ ಅಂತನ, ಅವಳು ಇಲ್ಲಿಗೆ ಬಂದರೆ ನಾವೆಲ್ಲರೂ ಇದ್ದೀವಿ ಅಲ್ವಾ ಅಣ್ಣ, ಹೇಗಣ್ಣ ಅವಳು ಅನಾಥೆ ಆಗ್ತಾಳೆ ಅಂತ ಹೇಳಿದ್ದಕ್ಕೆ, ಇಲ್ಲಮ್ಮ ನಮ್ಮಿಬ್ಬರು ಮನೆ ಜಗಳದಲ್ಲಿ ಅವಳು ಖುಷಿನ ಕಳ್ಕೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲದನ್ನು ಹಲ್ಕೊಚ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಿ, ಅವಳು ನನ್ನನ್ನು ಅಷ್ಟು ಇಷ್ಟಪಡ್ತಾಳೆ, ನಾನು ಅವಳನ್ನ ಇಷ್ಟಪಡದೇ ಇರೋದಕ್ಕೆ ಅದು ಹೇಗೆ ಸಾಧ್ಯ, ನೀನೇ ಹೇಳು ಅಂತ ಹೇಳಿದ್ದಕ್ಕೆ, ಮತ್ತ್ಯಾಕಣ್ಣ ಅವಳನ್ನ ಮದುವೆ ಆಗೋದಕ್ಕೆ ಹಿಂಜರಿತಾ ಇದ್ದೀರಾ ನೀವು ಅಂತ ಹೇಳಿದ್ದಕ್ಕೆ, ಅದು ಹಾಗಲ್ಲಮ್ಮ, ಈ ಕದ್ದು ಮದುವೆ ಆಗೋದು ತಪ್ಪು ಅಂತ
ಅಂತ ಹೇಳಿದ್ದಕ್ಕೆ, ಇಲ್ಲ ಅಣ್ಣ ನೀವು ಇಲ್ಲೇ ತಪ್ಪು ತಿಳ್ಕೊತಾ ಇದ್ದೀರಾ, ಅಲ್ಲಿ ಅವ್ರ ಮನೆಯಲ್ಲಿ ಅವಳು ತುಂಬಾ ಕಷ್ಟಪಡ್ತಾ ಇದ್ದಾಳೆ, ಆ ಕಷ್ಟ ಅನುಭವಿಸೋದಕ್ಕಿಂತ ನಿನ್ನ ಜೊತೆ ಇಲ್ಲಿ ಆರಾಮಾಗಿ ಇರ್ಬೋದು ಅಲ್ವಾ ಅಣ್ಣ ಅಂತ ಕಂಟಿ ಹೇಳ್ತಾನೆ. ಅದಕ್ಕೆ ಮುತ್ತು ಹೌದು ಅನ್ನೋ ಥರ ಕನ್ವಿನ್ಸ್ ಆಗ್ತಿರ್ತಾರೆ. ಆದ್ರೂ ಅವ್ರ ಮನಸ್ಸು ಒಪ್ತಾ ಇರೋದಿಲ್ಲ. ಅಣ್ಣ ನೀವೇನೇ ಅರ್ಥ ಮಾಡ್ಕೊಳ್ಳಿ ಅಣ್ಣ, ನಿಮ್ಮನ್ನು ಬಿಟ್ಟು ಅವಳು ಬೇರೆ ಯಾರ ಜೊತೆನೇ ತಾಳಿ ಕಟ್ಟಿಸ್ಕೊಂಡ್ರು ಅದು ನೇಣು ಹಗ್ಗ ಆಗಿರುತ್ತೆ ಹೊರತು ಅವಳ ಪಾಲ್ಗೆ ಖುಷಿ ಅಂತೂ ಆಗಿರೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಣ್ಣ, ಅವಳಿಗೆ ನಿಮ್ಮನ್ನು ಬಿಟ್ಟಿರೋ ಶಕ್ತಿ ಇಲ್ಲ. ಅವಳೇ ನನ್ನ ಹತ್ರ ಬಂದು ಹೇಳಿದ್ದು ನಾನು ಮುತ್ತು ಮಾವನ್ನ ಮದುವೆ ಆಗೇ ಆಗ್ತೀನಿ ಅಂತ ನಿರ್ಧಾರನ ಮಾಡಿದ್ದಾಳೆ. ಅಲ್ಲಿ ಅವಳು ತುಂಬಾ ಕಷ್ಟಪಡ್ತಾ ಇದ್ದಾಳೆ ಅಣ್ಣ, ನೀವು ಒಪ್ಕೊಂಡ್ರೇ ಅದೆಲ್ಲವುದು ಸಾಧ್ಯ ಆಗೋದು, ದಯವಿಟ್ಟು ಒಪ್ಕೊಳ್ಳಿ ಅಣ್ಣ ಅಂತ ಎಲ್ಲರೂ ಫೋರ್ಸ್ ಮಾಡ್ತಾ ಇರ್ತಾರೆ. ಮುತ್ತು ಮಾತ್ರ ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಆಗ ಮಹಿ, ಅಲ್ಲ ಅಣ್ಣ, ಭಾರತಿ ಅವಾಗಿಂದನೂ ನಮ್ಮ ಮನೆಗೆ ಬರ್ತಾ ಇದ್ದಾಳೆ, ಆದರೆ ನಾವು ಅವಳ ಜೊತೆ ಪ್ರೀತಿಯಿಂದ ಮಾತಾಡಿದ್ದಕ್ಕಿಂತ ಜಗಳ ಆಡಿದ್ದೇ ಹೆಚ್ಚು. ಆದರೆ ಅವಳು ಯಾವಾಗ್ಲೂ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿಲ್ಲ. ಇವಾಗ ಅವಳೇನೆ ನಮ್ಮ ಮನೆಗೆ ಅತಿಥಿಯಾಗಿ ಬರ್ತಾ ಇದ್ದಾಳೆ ಅಂದರೆ ನಮಗೆಲ್ಲರಿಗೂ ತುಂಬ ಖುಷಿ ಅಣ್ಣ, ಒಪ್ಕೊಳ್ಳೋಣ ಅಂತ ಹೇಳಿದಾಗ ಕಂಟಿ ಕೂಡ, ಅಣ್ಣ ನಿನಗೆ ಅವಳ ಮೇಲೆ ಮನಸ್ಸಿದೆ ಅಂತ ನಮ್ಮೆಲ್ರಿಗೂ ಗೊತ್ತು, ನೀನು ಅವಳ ಜೊತೆ ಇದ್ದರೆ ತುಂಬಾ ಖುಷಿಯಾಗಿರ್ತೀಯ ಅಣ್ಣ, ದಯವಿಟ್ಟು ಒಪ್ಕೊಳ್ಳೋಣ ಅಂತ ಹೇಳಿದಾಗ ಮುತ್ತು, ಅಲ್ಲ ಕಣ್ರು ಅದು ಹರಿ ಅಂತ ಹೇಳಿದ್ದಕ್ಕೆ, ಹರಿ ಒಪ್ಕೊಂಡ ಮೇಲೇ ನಾವು ಈ ನಿರ್ಧಾರನ ತೊಗೊಂಡಿರೋದು ಅಂತ ಹೇಳಿದ ತಕ್ಷಣ, ಏನ್ರೋ ಆಲ್ರೆಡಿ ಎಲ್ಲರೂ ಮೀಟಿಂಗ್ ಮಾಡಿ ಎಲ್ಲ ಡಿಸೈಡ್ ಮಾಡ್ಕೊಬಿಟ್ಟಿದ್ದೀರಾ, ನೀವೇ ತೀರ್ಮಾನ ತೊಗೊಂಡಿದ್ದೀರಾ ಅಂತ ಮುತ್ತು ಹೇಳ್ತಾರೆ. ಅದಕ್ಕೆ ಬರ್ರಿ ಮಾತಾಡಿರೋದು ಅಷ್ಟೇ ಅಲ್ಲ, ಆಲ್ರೆಡಿ ಹರಿಯಣ್ಣ ಹೋಗಂಗೆ ದೇವಸ್ಥಾನದಲ್ಲಿ ಎಲ್ಲ ಅರೇಂಜ್ಮೆಂಟು ಮಾಡ್ತಾ ಇದ್ದಾನೆ, ಬೆಳಗ್ಗೆ 10 ಗಂಟೆಗೆ ನಿನ್ನ ಭಾರತಿ ಮದುವೆ ಅಷ್ಟೇ ಅಂತ ಹೇಳಿದಾಗ, ಅದು ಆಗಲ್ಲ ಕಣ್ರು, ಅವ್ರ ಮನೆಯವ್ರಿಗೆ ಏನಾದರೂ ಗೊತ್ತಾದರೆ ಅಂತ ಹೇಳಿದಕ್ಕೆ, ಇಲ್ಲ ಅಣ್ಣ ಆ ಥರ ಎಲ್ಲ ಏನೂ ಆಗೋದಿಲ್ಲ, ಗೊತ್ತಾದ್ರೂ ಏನೂ ತೊಂದರೆ ಇಲ್ಲ, ಅವಳೇನೇ ಒಪ್ಪಿ ಮದುವೆ ಆಗ್ತಾ ಇರಬೇಕಾದ್ರೆ ಏನೂ ತೊಂದರೆ ಆಗೋದಿಲ್ಲ, ಅವಳು ನನಗೆ ಮಾತು ಕೊಟ್ಟಿದ್ದಾಳೆ ಬಂದೇ ಬರ್ತೀನಿ ಅಂತ, ನೀವೇನು ಹೆದರ್ಕೋಬೇಡಿ ಅಣ್ಣ, ನಾಳೆ ಬೆಳಗ್ಗೆ 10 ಗಂಟೆಗೆ ನೀವು ರೆಡಿಯಾಗಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ ಅಷ್ಟೇ, ಅವಳು ದೇವಸ್ಥಾನಕ್ಕೆ ಬರ್ತಾಳೆ, ನಿಮ್ಮಿಬ್ರಿಗೂ 10 ಗಂಟೆಗೆ ಮದುವೆ ಅಷ್ಟೇ ಅಂತ ಎಲ್ಲರೂ ಫೋರ್ಸ್ ಮಾಡ್ತಾರೆ. ಆಗ ಮುತ್ತು ಸರಿ ಆಯಿತು ಅಂತ ಹೇಳ್ತಾರೆ. ಎಲ್ರಿಗೂ ತುಂಬಾ ಖುಷಿ ಆಗುತ್ತೆ. ದೇವಸ್ಥಾನದಲ್ಲಿ ಎಲ್ಲ ಅರೇಂಜ್ಮೆಂಟ್ಸು ತಯಾರಾಗ್ತಾ ಇರುತ್ತೆ. ಹರಿ ತಾಳಿ ಅಲ್ಲಿರೋ ಅರೇಂಜ್ಮೆಂಟ್ಸು, ಹೂವು, ಡೆಕೋರೇಷನ್ನು ಎಲ್ಲದನ್ನು ತಟ್ಟೆ ತುಂಬಿಸಿ ಇಟ್ಟು ಪೂಜಾರಿಗೆ ಫೋನ್ ಮಾಡಿರ್ತಾನೆ. ಆಯ್ತಂತ ನೀವು ಬನ್ನಿ ಗುರುಗಳೇ, ಬೇಕಂಗ ಇಲ್ಲೆಲ್ಲ ರೆಡಿ ಇದೆ, ಅರಿಶಿನ ಕುಂಕುಮ ತಾಳಿ ಎಲ್ಲ ರೆಡಿ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಈ ಕಡೆ ಚಂದನ ನಿಂತಿರ್ತಾಳೆ. ಅಲ್ಲಿಗೆ ಬರ್ತಾನೆ. ಅದು ಎಲ್ಲ ಅರೇಂಜ್ಮೆಂಟು ಆಗಿದೆ ರೀ ಅಂತ ಹೇಳಿದಾಗ, ತಾಳಿ ತಂದ್ರ ಅಂತ ಹೇಳಿದ್ದಕ್ಕೆ, ತಾಳಿ ಮರ್ತು ಬಿಡ್ತೀನಾ, ಎಲ್ಲ ಅರೇಂಜ್ಮೆಂಟ್ಸು ಆಗಿದೆ, ಇನ್ನೇನು ಪೂಜಾರರು ಬರ್ತಾ ಇದ್ದಾರೆ, ನೀವೊಂದ್ಸಲ ಹೋಗಿ ಚೆಕ್ ಮಾಡ್ಕೊಬಿಡಿ ಏನೇನಿದೆ ಏನೇನಿಲ್ಲ ಅಂತ ಹೇಳಿದ್ದಕ್ಕೆ, ಅಲ್ಲ ತಾಳಿ ತಂದ್ರ ಅಂತ ಹೇಳಿದಾಗ, ತಾಳಿನ ಮರಿತೀನ, ನಿಮ್ಮನ್ನ ಒಪ್ಪಿಸಿ ಅಲ್ಲಿಂದ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀನಿ ಅಂತ ಅಂದಮೇಲೆ, ಅಣ್ಣ ಒಂದ್ಸಲ ಫೀಲ್ಡ್ಗೆ ಇಳಿದ ಮೇಲೆ ಮುಗಿದಂತು, ಯಾವುದು ಮಿಸ್ ಆಗೋ ಅಂತ ಚಾನ್ಸೇ ಇಲ್ಲ ಅಂತ ಹೇಳಿದ್ದಕ್ಕೆ, ಈಗ ಇಲ್ಲಿ ನಡೀತಾ ಇರೋದು ಮದುವೆ, ಹುಡುಗಾಟ ಎಲ್ಲ ಬೇಡ ಅಂತ ಹೇಳಿದ್ದಕ್ಕೆ, ಇವಾಗ ನಾನು ಹುಡುಗಾಟ ಮಾಡಿದೆ ಅಂತ ನಿಮ್ಗೆ ಯಾರು ಹೇಳಿದ್ದು ಅಂತ ಹೇಳಿದಾಗ, ಅಯ್ಯೋ ಬಿಡಿ ಆಯಿತು ಎಲ್ಲ ರೆಡಿನಾ, ಹುಡುಗ ಹುಡುಗಿ ಬಂದೇ ಬರ್ತಾರೆ ತಾನೆ ಅಂತ ಹೇಳಿದ್ದಕ್ಕೆ, ನಿಮ್ಗೆ ಯಾಕೆ ಡೌಟ್ ಉಂಟು, ಶಿವಪೂಜೆನಲ್ಲಿ ಕರಡಿ ಬಿಟ್ಟಂಗೆ ಮಾತಾಡ್ತಿಂತೀರಲ್ಲ, ಹೋದ ಜನ್ಮದಲ್ಲಿ ಅದೇ ಆಗಿದ್ರಿ ಅಂತ ಅನ್ಸುತ್ತೆ ಅಂತ ಹೇಳಿದ್ದಕ್ಕೆ, ಏನ್ರಿ ನೀವು ಈ ಥರ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದಾಗ, ಮತ್ತು ಇನ್ನೇನ್ರಿ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ, ಅವ್ರು ಬಂದೇ ಬರ್ತಾರೆ, ನೀವು ತಲೆ ಕೆಡಿಸ್ಕೊಬಿಡಿ ಅಂತ ಹೇಳಿದಾಗ, ಅಥವಾ ಅಣ್ಣ ಏನಾದ್ರು ಮನ್ಸು ಚೇಂಜ್ ಮಾಡಿಬಿಟ್ರೆ, ಅಥವಾ ಭಾರತೀನ ಅವರಮ್ಮ ಕಾತಿಯಣ್ಣಿ ಏನಾದ್ರು ಲಾಕ್ ಮಾಡ್ಕೊಬಿಟ್ರೆ ಅಂತ ಹೇಳಿದ್ದಕ್ಕೆ, ಆ ಥರ ಎಲ್ಲ ಏನೂ ಆಗಲ್ಲ, ನೀವು ಆರಾಮಾಗಿರಿ ಅಂತ ಹೇಳೋಷ್ಟರೊಳಗಡೆ ಆ ಕಡೆ ಮುತ್ತು ರೆಡಿಯಾಗಿ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾರೆ. ನೋಡಿ ಚಂದನ ಹರಿ ಹತ್ರ, ಇವಾಗ ನಿಮ್ಮ ಡೌಟ್ ಕ್ಲಿಯರ್ ಆಯ್ತಾ, ಬನ್ನಿ ಹೋಗೋಣ ಅಂತ ಹೇಳಿ ಮುತ್ತು ಹತ್ರ ಬರ್ತಾರೆ. ಅಣ್ಣ ಸಕ್ಕದಾಗಿ ಕಾಣಿಸ್ತಾ ಇದೆಯಾ ಅಣ್ಣ, ಸೂಪರಾಗಿ ಕಾಣಿಸ್ತಾ ಇದೆಯಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ, ಇವಾಗ ಗೊತ್ತಾಯ್ತು ನಿಂತು ಗಂಧದ ಗುಡಿ ಮುತ್ತುರಾಜನ್ನ ಯಾರನ್ನು ಬೀಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಕ್ಕೆ, ಯಾರು ಹೇಳೋ ಆ ಥರ ರೆಡಿ ಮಾಡಿದ್ದು, ನಾನಪ್ಪ ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ ಅಂತ ಮಹಿ ಹೇಳ್ತಾನೆ. ಅದಕ್ಕೆ ಅಂಥದ್ದೇನೋ ಮಾಡಿದ್ರಿ ಅಂತ ಹೇಳಿದ್ದಕ್ಕೆ ಕಂಟಿ, ಅಯ್ಯೋ ನನ್ನ ಗಾಡಿನಲ್ಲಿ ಸ್ಕ್ವೇರ್ ಪಾರ್ಟ್ಸ್ಗಳನ್ನ ಚೇಂಜ್ ಮಾಡೋದಕ್ಕೂ ನಾನು ಇಷ್ಟು ಕಷ್ಟಪಟ್ಟಿರಲಿಲ್ಲ, ಈ ಗಾಬರಿನೇ ಪಡ್ತಾ ಇದ್ದ ಅಣ್ಣ ಅಂತ ಮಹಿ ಹೇಳ್ತಾನೆ. ಅದಕ್ಕೆ ಹರಿ, ಅದು ಯಾಕಣ್ಣ ಅಷ್ಟೊಂದು ಗಾಬರಿ ಪಡ್ತಾ ಇದ್ದೆ ಅಂತ ಹೇಳಿದಾಗ ಚಂದನ, ಅಣ್ಣ ಹೆದರ್ಕೋಬೇಡಿ ಅಣ್ಣ ಅಂತ ಹೇಳಿದಕ್ಕೆ ಮುತ್ತು, ಅಲ್ಲಮ್ಮ ಅದು ಭಾರತಿ ಅಂತ ಹೇಳಿದಾಗ, ಭಾರತಿ ಬಂದೇ ಬರ್ತಾಳಮ್ಮ, ನೀವೇನು ಗಾಬರಿ ಆಗಬೇಡಿ, ಆರಾಮಾಗಿರಿ ಅಣ್ಣ, ಬಂದೇ ಬರ್ತಾಳೆ ಅನ್ನೋ ನಂಬಿಕೆ ಮೇಲೆ ತಾನೇ ನಾನು ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ದು ಅಂತ ಹೇಳಿದಾಗ ಮುತ್ತು, ಅಲ್ಲಮ್ಮ ಅದು ಅವಳು ಬರುವಾಗ ಅವ್ರ ಮನೆಯವರೇನಾದ್ರು ಅಂತ ಹೇಳಿದ್ದಕ್ಕೆ, ಅಣ್ಣ ದೇವ್ರ ಮೇಲೆ ನಂಬಿಕೆ ಇಡಿ ಅಂತ ಹೇಳಿದಾಗ, ಸರಿ ಅಣ್ಣ ಆಯಿತು, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನೀನು ಬಾ, ಎಲ್ಲ ಅರೇಂಜ್ಮೆಂಟ್ಸು ನಾನೇ ಮಾಡಿದ್ದೀನಿ, ಹೇಗಾಗಿದೆ ಅಂತ ನೋಡಿ ಹೇಳ್ಬಾ ಅಂತ ಹೇಳಿ ಹರಿ ಮುತ್ತನ್ನ ಕರ್ಕೊಂಡು ಮಂಟಪದ ಕಡೆ ಬರ್ತಾನೆ. ಇಲ್ಲಿ ಚಂದನ ಭಾರತಿ ಬರ್ತಾಳೋ ಇಲ್ವೋ ಅನ್ನೋ ಗಾಬರಿನಲ್ಲಿ ಭಾರತಿಗೆ ಫೋನ್ ಮಾಡ್ತಾಳೆ. ಆದರೆ ಭಾರತಿ ಫೋನ್ ಪಿಕ್ ಮಾಡೋದಿಲ್ಲ. ಹೊರಗಡೆ ಬಂದರೆ ಕಾತಿಯಣ್ಣಿ ಅವರು ಯಾರ ಜೊತೆಗೋ ಮಾತಾಡ್ತಾ ಇರ್ತಾರೆ. ಅಯ್ಯೋ ಮದುವೆ ಕಣೆ ನನ್ನ ಮಗಳು ನಮ್ಮ ಯಜಮಾನ್ರು ಅಲ್ಲಿ ಇಲ್ಲಿ ಅಂತ ದುಡ್ಡು ಹೊಂದಿಸ್ತಾ ಇದ್ದಾರೆ, ಇವಾಗ ನೀನು ಚೀಟಿ ದುಡ್ಡು ಕೇಳಿದ್ರೆ ಹೇಗೆ ಅಂತ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಭಾರತಿ ಫೋನ್ನ ತೊಗೊಂಡು ರೂಮು ಲಾಕ್ ಮಾಡ್ಕೊಂಡು ಚಂದನ ಹತ್ರ ಮಾತಾಡೋಕೆ ಶುರು ಮಾಡ್ತಾಳೆ.
ಹಲೋ ಚಂದನ ಅಂತ ಹೇಳಿದಾಗ ಅಲ್ಲ ಭಾರತಿ ಎಲ್ಲಿದೆಯಾ ಹೊರಟಿಯಾ ನೀನು ಅಂತ ಹೇಳಿದ್ದಕ್ಕೆ ಇಲ್ಲ ಚಂದನ ಇನ್ನೂ ಹೊರಟಿಲ್ಲ, ಅಜ್ಜಿ ಅಮ್ಮ ಇಬ್ಬರು ಇಲ್ಲೇ ಇದ್ದಾರೆ ಅಂತ ಹೇಳಿದಾಗ ಅಜ್ಜಿ ಮತ್ತು ಅಜ್ಜಿ ಎಲ್ಲಿಂದ ಬಂದರು ಅಂತ ಹೇಳಿದ್ದಕ್ಕೆ ಅದು ಅಪ್ಪ ದುಬೈಯಿಂದ ಬಂದ್ರಲ್ಲ ನೋಡೋಕೆ ಅಂತ ಬಂದಿದ್ದಾರೆ ಅಂತ ಹೇಳಿದಾಗ ಸರಿ ಆಯಿತು ಇವಾಗ ಏನು ಮಾಡ್ತೀಯ ಅಂತ ಹೇಳಿದ್ದಕ್ಕೆ ಅಜ್ಜಿ ಹತ್ರ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು ಬರ್ತೀನಿ, ಅದು ಅಮ್ಮ ಇವಾಗ ಆಚೆ ಹೊರಟಿದ್ದಾಳೆ ಅಂತ ಹೇಳಿದಾಗ ಚಂದನ ಸರಿ ಆಯಿತು ನಿಂದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಎಲ್ಲದನ್ನು ತೊಗೊಂಡು ಬಾ, ವೋಟರ್ ಐ ಡಿ ಎಲ್ಲದನ್ನು ಯಾವುದನ್ನು ಮಿಸ್ ಮಾಡಬೇಡ, ಮುಂದೆ ನಿನಗೆ ಪ್ರಾಬ್ಲಮ್ ಆಗುತ್ತೆ ಇಲ್ಲ ಅಂದರೆ ಅಂತ ಹೇಳಿದಾಗ ಹರಿ ಅಲ್ಲಿಗೆ ಬಂದು ಹೌದೌದು ಅದನ್ನು ಕರೆಕ್ಟಾಗಿ ಹೇಳಿ ನಾನು ಅದನ್ನೇ ಹೇಳಬೇಕು ಅಂತಿದ್ದೆ ಅಂತ ಹೇಳಿದ್ದಕ್ಕೆ ನೀವು ಸುಮ್ಮನೆ ಇರಿ ಅಂತ ಹೇಳಿದ್ದಕ್ಕೆ ಚಂದನ ಸರಿ ನೀನು ಅದನ್ನೆಲ್ಲ ತೊಗೊಂಡು ಬಾ ಅಂತ ಹೇಳಿದಾಗ ಸರಿ ಆಯಿತು ಚಂದನ ನಾನು ಅದನ್ನೆಲ್ಲ ತೊಗೊಂಡು ಬರ್ತೀನಿ ಮುತ್ತು ಮಾವ ಅಂತ ಕೇಳ್ತಾಳೆ. ಅದಕ್ಕೆ ನಿಮ್ಮ ಮುತ್ತು ಮಾವ ತಾಳಿನ ಹಿಡ್ಕೊಂಡು ನಿಂದಾರಿನೇ ಕಾಯ್ತಾ ನಿಂತಿದ್ದಾರೆ ಅಂತ ಹೇಳ್ತಾರೆ. ಸರಿ ಆಯಿತು ಚಂದನ ನಾನು ಆದಷ್ಟು ಬೇಗ ಹೊರಡ್ತೀನಿ ಅಂತ ಫೋನ್ನ ಕಟ್ ಮಾಡ್ತಾಳೆ. ತುಂಬ ಖುಷಿಯಿಂದ ನಿಮ್ಮಂಥ ಫ್ಯೂಚರ್ ಬಗ್ಗೆ ಯೋಚನೆ ಮಾಡುವಂಥ ವೈಫು ಸಿಕ್ಕಿದ್ದು ನನ್ನ ಪುಣ್ಯ ರೀ, ನಿಜವಾಗ್ಲೂ ನೀವು ಗ್ರೇಟ್ ರೀ, ಎಂಥ ಪ್ಲ್ಯಾನ್ ಮಾಡಿದ್ದೀರಾ ರೀ, ಎಷ್ಟು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ ಹೌದು ಮತ್ತೆ ನನಗಾದ ಪರಿಸ್ಥಿತಿನೇ ಅವಳಿಗೂ ಆಗಬಾರ್ದು ಅಲ್ವಾ ಅದಕ್ಕೋಸ್ಕರ ಅಂತ ಹೇಳಿದ್ದಕ್ಕೆ ಹೌದೌದು ನಿಮ್ಮಂಥ ಬೆಸ್ಟ್ ವೈಫ್ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಹೇಳಿದ್ದಕ್ಕೆ ಏನೋ ಅಂತ ಅಂದಾಗ ನಿಮ್ಮಂಥ ಬೆಸ್ಟ್ ಫ್ರೆಂಡ್ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಹೇಳ್ತಾರೆ. ಹಂಗ ಹರಿ ಮನಸಲ್ಲೇ ಅಲ್ಲ ಊರವ್ರಿರೋರಿಗೆಲ್ಲ ಮದುವೆ ಮಾಡಿಸ್ತಿದ್ದಾರೆ ಆದರೆ ಕಟ್ಕೊಂಡು ಗಂಡನ ಮಾತ್ರ ಮೂಲೆಯಲ್ಲಿ ಕೂರಿಸ್ತಾ ಇದ್ದಾರಲ್ಲ ಅಂತ ಹೇಳಿದ್ದಕ್ಕೆ ಏನಂದ್ರಿ ಅಂತ ಹೇಳಿದಾಗ ಏನೂ ಇಲ್ಲ ಅಂತ ಹೇಳ್ತಾಳೆ. ಚಂದನ ಹಾಂ ಬರ್ತಾರೆ ಸರಿ ನೀವು ಹೋಗಿ ಅಲ್ಲಿ ಏನು ಆಗ್ತಾ ಇದೆ ನೋಡೋಗಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹರಿ ಮತ್ತು ಚಂದನ ಇಬ್ಬರೂ ಮಂಟಪದ ಕಡೆ ಬರ್ತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ನಾಳಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಹಾಗೆ ಒಂದು ಹೈ ಬಟನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ.